ನೀವು ಮುದ್ದೆ ಊಟ ಮಾಡ್ತಲ್ವಾ, ಯಾಕೆ ಮುದ್ದೆ ಊಟ ಮಾಡಿದ್ರೆ ಕಪ್ಪಾಗ್ತೀರಾ? ಅದೆಲ್ಲ ಏನಿಲ್ಲ ರೀ, ಮುದ್ದೆ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಾನು ಇವತ್ತು ಯಾವ ಮುದ್ದೆ ಹೇಳ್ಕೊಡ್ತಾ ಇದ್ದೀನಿ, ಸೊ ನೋಡೋಣ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹಾಕೋ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕೋರು ಫಸ್ಟ್ ನಿಮಗೆ ಬರುತ್ತೆ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಬಂದು ಒಂದು ಒಳ್ಳೆ ಮುದ್ದೆ ಹೇಳ್ಕೊಡ್ತಾ ಇದ್ದೀನಿ. ಆ ಮುದ್ದೆಯಿಂದ ಬಂದು ಈ ಒಂದು ಡಿಲಿವರಿ ಆಗಿರೋ ಹೆಣ್ಮಕ್ಳಿಗಂತೂ ತುಂಬಾ ಮಾಡಿಸಿರೋ ಅಂಥ ಮುದ್ದೆ. ಡಿಲಿವರಿ ಆಗಿರೋ ಹೆಣ್ಮಕ್ಳು ಮತ್ತು ಋತುಮತಿ ಆಗಿರೋ ಹೆಣ್ಮಕ್ಳುಗಳಿಗೆ ಮತ್ತು ವಯಸ್ಸಾದವ್ರು, ನಿಮ್ಮ ಮನೇಲಿ ವಯಸ್ಸಾದವ್ರು ಇದ್ದಾರೆ, ಅವ್ರಿಗೇನೋ ಒಂದು ಕಾಲು ನೋವು, ಸೊಂಟ ನೋವು, ಬೆನ್ನೋವು ಅಂತಂದರೆ ನೀವು ಕಂಪಲ್ಸರಿ ಈ ಮುದ್ದೆನ ಅವ್ರಿಗೆ ಕೊಡಲೇಬೇಕು. ಆ ಮುದ್ದೆ ತಿಂದರೆ ಅವ್ರಿಗೆ ನಿಜವಾಗ್ಲೂ ಆರೋಗ್ಯ ಎಷ್ಟು ವೃದ್ಧಿಸುತ್ತೆ ಅಂದರೆ ತುಂಬಾ ವೃದ್ಧಿಸುತ್ತೆ. ಸೊ ನಾನು ಹೇಳ್ತಾರೋ ಮುದ್ದೆ ಯಾವುದು ಅಂದರೆ ಮೆಂತ್ಯ ಮುದ್ದೆ. ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ. ಏನಂದರೆ ಕಹಿ ಇರುತ್ತಾ? ಖಂಡಿತ ಕಹಿ ಇರಲ್ಲ ರೀ. ನಾನು ಹೇಳ್ಕೊಡೋ ಥರ ಮಾಡಿ, ನಾನು ಹೇಳ್ಕೊಡೋ ಥರ ನೀವು ತಿನ್ನಿ. ಸೊ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ನಾನು ಮುದ್ದೆ ಊಟ ಮಾಡ್ಬೇಕಾದ್ರೆ ನಂಗೆ ತುಂಬ ಜನ, ನಾನು ಒಂದು ಸ್ಟೋರಿಗೆ ಹಾಕ್ದಾಗ ತುಂಬ ಜನ ಹೇಳಿದ್ರೆ, ಮೇಡಮ್ ನೀವು ಮಾತ್ರ ಡಯಟಿಂಗ್ ಮುದ್ದೆಲ್ಲ ತಿಂತಾ ಇದ್ದೀರಾ, ನಮ್ಗೆ ಹೇಳ್ಕೊಡಲ್ವಾ ಮೇಡಮ್, ನಮಗೂ ವಿಡಿಯೋ ಶೇರ್ ಮಾಡಿ ಅಂತ. ಖಂಡಿತ ನನ್ನ ಕುಟುಂಬದವ್ರಿಗೆ ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ಖಂಡಿತ ಆ ವಿಡಿಯೋನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ. ಸೊ ಫಸ್ಟು ನಾನು ಈ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊತಾ ಇದ್ದೀನಿ. ಆನ್ ಮಾಡಿಕೊಂಡು ನೋಡಿ, ಮೆಜರ್ಮೆಂಟ್ಗೆ ಈ ಒಂದು ಗ್ಲಾಸ್ ತೊಗೊತಾ ಇದ್ದೀನಿ. ಈ ಒಂದು ಗ್ಲಾಸಲ್ಲೇ ನಾನು ನೀರು ತೊಗೊತಾ ಇದ್ದೀನಿ. ಸೊ ನಾನು ತೊಗೊತಾ ಇರೋದು ನೋಡಿ ಇಷ್ಟೇ ನೀರು. ಯಾಕೆಂದರೆ ಈಗ ನಾನು ಒಬ್ಬಳೇ ಮುದ್ದೆ ತಿನ್ನೋದು. ನನ್ನ ಮಗ ತೇಜಸ್ ಅಂತೂ ರಾಗಿ ಮುದ್ದೆನೂ ತಿನ್ನಲ್ಲ, ಮೆಂತ್ಯ ಮುದ್ದೆನೂ ತಿನ್ನಲ್ಲ. ಯಜಮಾನ್ರು ಇದ್ದರೆ ಯಜಮಾನ್ರು ಸ್ವಲ್ಪ ಮುದ್ದೆ ತಿಂತಾರೆ, ಬಟ್ ಮಗನಿಗೆ ರೂಢಿ ಇಲ್ಲ. ಹಾಗಾಗಿ ನಾನು ಒಬ್ಳಿಗೆ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಗ್ಲಾಸಲ್ಲೇ ನಾನು ಇಲ್ಲಿವರೆಗೂ ನೀರು ತೊಗೊಂಡಿದ್ದೀನಿ. ಸೊ ನೀರು ಸ್ವಲ್ಪ ಕುದಿ ಬರಬೇಕು. ಕುದಿ ಚೆನ್ನಾಗಿ ಬಂದಮೇಲೆ ಮುದ್ದೆಗೆ ನೀವು ಈ ಒಂದು ನೋಡಿ, ಇದು ಬಂದು ಮೆಂತ್ಯ ಪೌಡರು. ನಾನು ಈ ಮೆಂತ್ಯನ ಬಂದು ಇದನ್ನು ಬಂದು ತೊಗೊಂಡು ಬಂದು ತೊಳೆದು ಒಣಗಿಸಿರೋ ಅಂಥ ಮೆಂತ್ಯ. ಇದು ಬಂದು ನಾನು ಹುರಿದು ಎಲ್ಲ ಮಾಡಿಲ್ಲ, ಬರೀ ತೊಳೆದು ಒಣಗಿಸ್ಬಿಟ್ಟು ಮಾಡಿದ್ದೀನಿ. ನೋಡಿ ಮೆಂತ್ಯ ಪೌಡ್ರು ನೋಡ್ಬೋದು ನೀವು. ನೋಡಿ ತುಂಬಾ ಗಮ್ಮಂತಿದೆ, ತುಂಬ ಚೆನ್ನಾಗಿದೆ. ಒಬ್ರೊಬ್ರು ಇದಕ್ಕೆ ಮಿಕ್ಸ್ ಮಾಡ್ತಾರೆ, ಏನು ಅಂದರೆ ಅದು ರಾಗಿ ಮಿಕ್ಸ್ ಮಾಡ್ತಾರೆ, ಗೋಧಿ ಮಿಕ್ಸ್ ಮಾಡ್ತಾರೆ. ಆದರೆ ನನಗೆ ಯಾವುದು ಇಷ್ಟ ಅಲ್ಲ. ತಿಂತೀವ ಡೈರೆಕ್ಟಾಗಿ ಒಂದೇ ತಿನ್ನೋಣ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಯಾಕೆ ನಾವು ಬೇಡ ಹಂಗೆ ಹಿಂಗೆ ಅಂತ ಅನ್ಕೋಬೇಕು ಅಲ್ವಾ? ಅದಕ್ಕೋಸ್ಕರ ನಾನು ಡೈರೆಕ್ಟ್ ಹೀಗೆ ಮಾಡ್ತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ. ನಾನು ಇದ್ರೊಳಗೆ 2 ಸ್ಪೂನ್ ಅಳತೆಗೆ ನಾನು ಮೆಂತ್ಯ ಹಿಟ್ಟು ತೊಗೊತಾ ಇದ್ದೀನಿ. ನೋಡಿ ಪ್ಯೂರ್ ಮೆಂತ್ಯ ಹಿಟ್ಟು, ಯಾವುದೇ ಥರ ಇದಕ್ಕೇನು ನಾನು ಪೌಡ್ರ್ ಮಿಕ್ಸ್ ಮಾಡಿಲ್ಲ. ಸೊ ನೋಡಿ ಇವಾಗ ನೋಡಿ ಸ್ವಲ್ಪ ನಾನು ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡೆ. ಈ ನೀರು ನೋಡಿ ಬಿಸಿ ಆಗ್ತಾ ಇದೆ. ಇವಾಗ ಬಂದು ಕುದಿ ಬರ್ತಾ ಇದೆ. ಸೊ ನಾನು ಈ ಒಂದು ಮಡಿಕೆನಲ್ಲೇ ತುಂಬಾ ಅಡುಗೆಗಳು ಮಾಡ್ತೀನಿ, ನನಗೆ ತುಂಬ ಇಷ್ಟ. ಸೊ ನೀವು ಇದರೊಳಗೆ ಮಾಡಬೇಕು ಅಂತೇನಿಲ್ಲ, ನೀವು ಮಾಮೂಲಿ ಒಂದು ಬಾಣಲಿಲಿ ಮಾಡ್ಕೋಬೋದು, ಇಲ್ಲ ಒಂದು ತಪ್ಪೆಯಲ್ಲಿ ಮಾಡ್ಕೋಬೋದು. ಆದರೆ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಇದ್ರೊಳಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ ನಾನು ತೊಗೊಂಡಿರೋ ಒಂದಿಷ್ಟು ಮೆಂತ್ಯ ಹಿಟ್ಟು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದು ಮತ್ತು ಇನ್ನೊಂದೇನು ಅಂದರೆ, ಇದು ಯಾವುದೇ ಥರ ಗಂಟು ಆಗಲ್ಲ ನಿಮಗೆ. ಅಯ್ಯೋ ಮುದ್ದೆ ಗಂಟಾಯಿತು ಹೇಗೆ ತಿನ್ನೋದು, ಅದೆಲ್ಲ ಟೆನ್ಷನ್ನೇ ತೊಗೋಬೇಡಿ. ಸ್ವಲ್ಪನೂ ಗಂಟಿರಲ್ಲ ಮುದ್ದೆ, ಅಷ್ಟು ಚೆನ್ನಾಗಾಗುತ್ತೆ ನಿಮಗೆ, ಅಷ್ಟು ಸೂಪರಾಗಿರುತ್ತೆ ಈ ಮುದ್ದೆ. ನೋಡಿ ಯಾವ ಥರ ಬಂತು ಈ ಮುದ್ದೆ. ನೋಡ್ರಿ ಅದು ಗಮ್ಮಂತಿದೆ. ಮೆಂತ್ಯ ಫ್ಲೇವರ್ ಅಂತೂ ನಿಜವಲ್ಲೂ ತುಂಬ ಗಮ್ಮಂತ ಇದೆ. ಯಾಕೆಂದರೆ ನನಗೂ ಕೂಡ ಒಂದು 3 ಆಪ್ರೇಷನ್ ಆಗಿದೆ. ಆಪ್ರೇಷನ್ ಮಾಡಿನೇ ನನ್ನ ಮಕ್ಕಳು ತೆಗ್ದಿರೋದು. ಸೊ ನನಗೇನು ಅಂದರೆ, ನಾನು ಜಾಸ್ತಿ ಈಚೆ ಹೋಗ್ಬಿಟ್ಟು ಆಸ್ಪತ್ರೆಗೆಲ್ಲ ತೋರಿಸೋದು, ಮೆಡಿಷನ್ ತೊಗೊಳೋದೆಲ್ಲ ನಾನು ಇಷ್ಟನೂ ಪಡಲ್ಲ, ಹೋಗೋದು ಇಲ್ಲ. ನಾನು ಆಲ್ರೆಡಿ ನಿಮಗೆಲ್ಲ ಗೊತ್ತು, ನಾನು ಆಯುರ್ವೇದಿಕ್ಕಲ್ಲೇ ನಾನು ಏನೇ ಒಂದು ಪ್ರಾಬ್ಲಮ್ ಆದರೂ ಆಯುರ್ವೇದಿಕ್ಕೆ ನಾನು ತೊಗೊಳೋದು. ಹಾಗಾಗಿ ನನಗೆ ಈ ಮುದ್ದೆನ ಒಬ್ಬರು ಡಾಕ್ಟ್ರು ಹೇಳಿದ್ರು, ಇದನ್ನು ತೊಗೊಳ್ಳಿ ನಿಮ್ಗೆ ತುಂಬ ಒಳ್ಳೆಯದು ಅಂತ. ಈ ಶುಗರ್ ಇರೋರು ಅಷ್ಟೇ, ಶುಗರ್ ಇರೋರಿಗೆ ನೀವು ರಾಗಿ ಮುದ್ದೆ ಮಾಡ್ಕೊಡ್ತೀರಲ್ಲ, ಅವ್ರಿಗೆ ರಾಗಿ ಮುದ್ದೆ ಬದಲು ಈ ಥರ ಒಂದು ಮುದ್ದೆ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ಅವ್ರಿಗೂ ಹೊಟ್ಟೆ ತುಂಬುತ್ತೆ. ಯಾಕಂದರೆ ಇನ್ನೊಂದೇನು ಅಂತ ಅಂದರೆ, ನಾವೇನೇ ಊಟ ಮಾಡಿದ್ರು ನಮಗೆ ಹೊಟ್ಟೆ ತುಂಬಬೇಕು. ಮೇನ್ ಕಾನ್ಸೆಪ್ಟ್ ಇರೋದು ನಮ್ಗೆ ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬಬೇಕು ಅಂದಾಗ ನಮಗೆ ಅದ್ರ ಹೊಟ್ಟೆ ತುಂಬಬೇಕು ಅಂತ ಏನೇನೋ ತಿಂದರೆ ಅದು ನಿಜ ಅದು ಆರೋಗ್ಯದ ಮೇಲೆ ತುಂಬಾ ಒಂದು ಪರಿಣಾಮ ಬೀಳುತ್ತೆ. ಹಾಗಾಗಿ ನಾವು ತಿಂತೀವಿ. ಸೊ ಒಂದು ಒಳ್ಳೆ ಪದಾರ್ಥನ ತಿನ್ಬೇಕು. ಯಾಕಂದರೆ ನಾವು ತಿಂತಾರೋ ಊಟದಲ್ಲೇ ತುಂಬ ಕೆಮಿಕಲ್ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಆಲ್ರೆಡಿ ಅದು ನಿಮಗೂ ಕೂಡ ಗೊತ್ತು. ನಾವು ಯೂಸ್ ಮಾಡ್ತಾರೋ ಅಕ್ಕಿಲಿ ಕೂಡ ಪ್ಲಾಸ್ಟಿಕ್ ಅಕ್ಕಿ. ಸೊ ನೀವು ಅಕ್ಕಿನ ತೊಳೆದುಬಿಟ್ಟು ನೋಡ್ಬೋದು, ಅದ್ರೊಳಗೆ ಮೇಲ್ಗಡೆ ಒಂದು ಸ್ವಲ್ಪ ತೇಲ್ತಾ ಇರುತ್ತೆ ಅಕ್ಕಿ, ಪ್ಲಾಸ್ಟಿಕ್ ಅಕ್ಕಿಗಳು. ಆ ಅಕ್ಕಿನ ನೋಡಿರ್ಬೋದು ನೀವು. ಸೊ ಈ ಥರ ಇರಬೇಕಾದ್ರೆ ನಮ್ಮ ಊಟ ಏನು ಒಂದು ಫಲವತ್ತಾಗಿರುತ್ತೆ, ಏನೊಂದು ಪುಷ್ಟಿಯಾಗಿರುತ್ತೆ. ಸೊ ಅದರೊಳಗೆ ನಾವು ತಿನ್ನೋ ಆಹಾರನ ನಾವು ನೀಟಾಗಿ ನೋಡಿಕೊಂಡು ಒಂದು ಒಳ್ಳೆ ಹೈಜಿನಿಕ್ ಫುಡ್ನ, ಒಂದು ಒಳ್ಳೆ ಪ್ರೋಟೀನ್ ಯುಕ್ತ ಫುಡ್ನ ನಾವು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಆಲ್ರೆಡಿ ತಳ ಬಿಡ್ತಾ ಇದೆ.
ನಾನು ಸಣ್ಣ ಫ್ಲೇಮ್ ಇಟ್ಟಿದ್ದೀನಿ ಅಷ್ಟೇ. ಇದು ಮುದ್ದೆ ನೋಡಿ, ಮುದ್ದೆ ರೆಡಿಯಾಗಿದೆ. ತುಂಬ ಹೊತ್ತು ಬೇಯಬೇಕು ಅಂತೆಲ್ಲ ಏನಿಲ್ಲ, ನೀರು ಚೆನ್ನಾಗಿ ಕುದಿ ಬಂದಾಗ ಹಾಕಬೇಕು. ಸೊ ಇದು ಮುದ್ದೆ ಜಾಸ್ತಿನೇ ಆಯ್ತು ಇವತ್ತು ನನಗೆ. ಸೊ ಇದ್ರಲ್ಲಿ ನಾನು ಇದು ಅರ್ಧ ಭಾಗದಲ್ಲಿ ಅಷ್ಟೇ ಮುದ್ದೆ ಮಾಡ್ಕೊಳ್ಳೋದು. ಈ ಸ್ಪೂನಲ್ಲೇ 1 ಸ್ಪೂನ್ ಹಾಕ್ತೀನಿ ಅಷ್ಟೇ. ನಾನು ಚಿಕ್ಕ ಬೌಲಲ್ಲಿ ಮಾಡ್ಕೊತೀನಿ ಇವತ್ತು ನಿಮ್ಗೆ ತೋರಿಸೋದಕ್ಕೆ ಅಂತ. ಇವತ್ತು ಸ್ವಲ್ಪ ಜಾಸ್ತಿನೇ ಆಗೋಯ್ತು. ನಮ್ಮ ಮಮ್ಮಿಗೂ ಇಷ್ಟ ಈ ಮುದ್ದೆ. ನೀವು ನಮ್ಮ ಮಮ್ಮಿನೆಲ್ಲ ನೋಡಿದ್ದೀರಾ ವಿಡಿಯೋದಲ್ಲೇ. ಸೊ ಮಮ್ಮಿ ಬಂದ್ರು ನಾನು ಈ ಥರ ಮುದ್ದೆ ಮಾಡ್ಬೇಕಾದ್ರೆ ನಾನು ತಿಂತೀನಿ ಮಾ ಅಂತ ಹೇಳ್ಬಿಟ್ಟು ಮಮ್ಮಿ ಕೂಡ ತಿಂತಾರೆ ಈ ಮುದ್ದೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಗಮ್ಮಂತಿದೆ. ನಿಮಗೆ ಬೇಕು ಅಂತ ಅಂದರೆ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಇದನ್ನು ಯಾವ ಥರ ನಾನು ತಿನ್ನೋ ಸ್ಟೈಲ್ ಯಾವ ಥರ, ಸೊ ಅದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ಖಂಡಿತ ಬೇಕಾದವರು ಇವಾಗಲೂ ಕೂಡ ನೀವು 1 ಸ್ಪೂನ್ನ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಮನೇಲೇ ಗರ್ಭಿಣಿ ಹೆಣ್ಮಕ್ಳಿದ್ರು ಮತ್ತು ಇದು ಬಾಣಂತಿಯರಿದ್ರು, ಬಾಣಂತಿಯರಿಗಂತೂ ಮಾಡಿಸಿದ್ದು ಫುಡ್ ರೀ ಇದು. ಸೊ ಮಗುಗೆ ಹಾಲು ಕಹಿ ಆಗುತ್ತಾ ಮೆಂತ್ಯ ಕೊಟ್ಟರೆ ಅಂತ ನೀವು ನೆಕ್ಸ್ಟು ನನಗೆ ಕಮೆಂಟಲ್ಲಿ ಕ್ವಶನ್ ಹಾಕ್ಬೋದು. ಖಂಡಿತ ಇಲ್ಲ, ಇದು ಬಂದು ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಬಾಣಂತಿಗಂತೂ, ಯಾಕೆಂದರೆ ಡೆಲಿವರಿ ಆದಾಗ ತುಂಬಾ ಒಂದು ಎನರ್ಜಿ ಕಳ್ಕೊಂಡಿರ್ತಾಳೆ ಆ ಹೆಣ್ಮಗು. ಆ ಹೆಣ್ಮಗುಗೆ ಒಂದು ಒಳ್ಳೆ ಶಕ್ತಿ ಕೊಡಬೇಕು, ಮತ್ತು ಅವಳ ಒಂದು ಹಾರ್ಮೋನ್ಸ್ ಎಲ್ಲ ರೀಗ್ರೋತ್ ಆಗಬೇಕು, ಮತ್ತು ಎನರ್ಜಿ ಬರಬೇಕು ಅಂದರೆ ಈ ಮೆಂತ್ಯ ಮುದ್ದೆನ ಕೊಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊಂಟ ಎಲ್ಲ ನೋವಿರಲ್ಲ. ಈಗ ಡೆಲಿವರಿ ಆಗಿರೋ ಮಕ್ಕಳು ನೋಡಿ, 4 ತಿಂಗಳು 5 ತಿಂಗಳು ಮಕ್ಕಳು, ಆ ಮಕ್ಕಳು ಕುತ್ಕೊಳ್ಳೋದೇ ಇಲ್ಲ ಒಂದು ಸ್ವಲ್ಪ ಹೊತ್ತು. ಏನು ಹೇಳ್ತಾರೆ, ಅಯ್ಯೋ ನಂಗೆ ಸೊಂಟ ನೋವು ಬರ್ತದೆ ಮೇಡಮ್, ಸೊಂಟ ನೋವು ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ಸೊ ಏನಕ್ಕೆ ನಾವು ಕೊಡೋವಂಥ ಫುಡ್ಡಿಂದನೇ. ಸೊ ಈ ಥರ ಮೆಂತ್ಯ ಮುದ್ದೆ ಮಾಡಿಕೊಟ್ಟಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಾಣಂತಿಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮನೇಲಿ ಶುಗರ್ ಪೇಷಂಟ್ ಇರ್ತಾರೆ, ಶುಗರ್ ಪೇಷಂಟ್ಗೂ ಕೊಡಿ. ಅಷ್ಟೇ ಹಾಕ್ರಿ, ನೀವು ಕೂಡ ತಿನ್ಬೋದು ರೀ. ಈಗ ಡಯಟ್ ಮಾಡ್ತಾ ಇದ್ದೀರಾ ತಾನೇ, ನೀವು ಡಯಟ್ ಮಾಡ್ಬೇಕಾದ್ರೆ ನಿಮ್ಗೆ ಒಳ್ಳೆ ಫುಡ್ ಬೇಕು ತಾನೆ. ಮೆಂತ್ಯ ಮುದ್ದೆ ತೊಗೊಳ್ರಿ, ಮಧ್ಯಾಹ್ನದ ಹೊತ್ತು ಮೆಂತ್ಯ ಮುದ್ದೆ ಒಂದು ಸ್ವಲ್ಪ ತೊಗೊಳ್ಳಿ, ಎಷ್ಟು ಎನರ್ಜಿ ಆಗಿರುತ್ತೆ ನೋಡಿ. ಸೊ ಈ ಮುದ್ದೆ ಅದಕ್ಕೆ ಬೆಂದಿದೆ. ಇವಾಗ ಇದನ್ನು ಕಟ್ಕೊತೀನಿ. ಮೆಂತ್ಯ ತುಂಬ ಚೆನ್ನಾಗಿ ಗಮ್ಮಂತ ಬೆಂದಿದೆ. ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಈಗ ನೀರು ಸವರ್ಕೊತಾ ಇದ್ದೀನಿ. ನೀರು ಸವರ್ಕೊಂಡು ಸೊ ಇಲ್ಲಿ ಮೆಂತ್ಯ ಮುದ್ದೆನ ಸ್ವಲ್ಪ ಹಾಕ್ಕೊಂಡು, ಸೊ ನೋಡಿ ಇಷ್ಟೇ. ನಿಜವಲ್ಲೂ ಈ ಮಡಿಕೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ನನಗೆ ತುಂಬಾ ಇಷ್ಟ ಈ ಥರ ಒಂದು ಮಡಿಕೆನಲ್ಲೆಲ್ಲ ಪ್ರಿಪೇರ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಮುದ್ದೆ. ನೋಡಿ ಇವಾಗ ಮೆಂತ್ಯ ಮುದ್ದೆ ರೆಡಿ ಆಗಿದೆ. ನಿಮಗೆ ಬೇಕು, ನಿಮಗೆ ಸ್ವೀಟಾಗಿರಬೇಕು ಮುದ್ದೆ ಅಂತ ಅಂದರೆ ಬೆಲ್ಲದ ಪಾಕ, ತಾಟಿ ಬೆಲ್ಲ ಬರುತ್ತಲ್ಲ, ಆ ತಾಟಿ ಬೆಲ್ಲನ ಸ್ವಲ್ಪ ಇಟ್ಟು ಅದನ್ನು ನೀರನ್ನ ಕುದಿಸ್ಬಿಟ್ಟು ಆ ಒಂದು ಇದ್ರೊಳಗೆ ನೀವು ಇದನ್ನು ತಿನ್ಬೋದು. ಬೆಲ್ಲದ ಪಾಕದಲ್ಲಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ನೋಡಿ. ಸೊ ತುಪ್ಪ ಬಂದು ಆಲ್ರೆಡಿ ಎಲ್ಲರಿಗೂ ಗೊತ್ತು, ಪುಷ್ಪ ಈಸಿಗೋ ಅವರ ಒಂದು ದೇಸಿ ತುಪ್ಪ. ಇದು ಬಂದು ತುಪ್ಪ ವೆಯ್ಟ್ ಲಾಸ್ಗೆ ಅಂತಲೇ ಮಾಡಿರೋ ತುಪ್ಪ. ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಅವಾಗ ಹುಟ್ಟಿರೋ ಮಗು ಕೂಡ ಯೂಸ್ ಮಾಡ್ಬೋದು. ತುಪ್ಪ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ. ತುಂಬ ಜನ ತೊಗೊಂಡಿದ್ದಾರೆ, ತುಂಬ ಜನ ರಿವ್ಯೂ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಇದು ಬಂದು ಪ್ಯೂರ್ ದೇಸಿ ತುಪ್ಪ ನಾನು ತರಿಸಿ ನಾನೇ ಮಾಡಿ ಇದನ್ನ ಬೆಣ್ಣೆ ತೊಗೊಂಬಂದು ನಾನೇ ಬೇಯಿಸಿ ಮಾಡ್ತಾ ಇರೋ ಅಂಥ, ಕಾಯಿಸಿ ಮಾಡ್ತಾ ಇರೋ ಅಂಥ ತುಪ್ಪ. ಮತ್ತು ತುಪ್ಪದಿಂದ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಸೊ ಯಾವ ತುಪ್ಪ ತೊಗೋಬೇಕು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಈ ತುಪ್ಪ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಸೊ ನೋಡಿ ಈ ಥರ ತುಪ್ಪನ ಬೆಳಿಗ್ಗೆ ಹೊತ್ತು ನೀವು ಟಿಫನ್ಗೆ ಬೇಕಾದ್ರೂ ತೊಗೋಬೋದು, ಮಧ್ಯಾಹ್ನ ಊಟಕ್ಕೆ ಕೂಡ ತೊಗೋಬೋದು. ನೋಡಿರಿ ಸಕ್ಕತ್ತಾಗಿದೆ. ಸೊ ನಿಮ್ಗೆ ಇನ್ನೂ ಒಂದು ಐಡಿಯಾ ಕೊಡ್ತೀನಿ ಮೇಡಮ್, ತುಪ್ಪದಲ್ಲಿ ತಿನ್ನೋದಕ್ಕಾಗಲ್ಲ ಮೇಡಮ್ ನಮಗೆ ಅಂತಂದರೆ ನೋಡಿ, ಇವತ್ತು ನಾನು ಮೂಲಂಗಿ ಸಾಂಬಾರು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ಅದು ಮೆಂತ್ಯ ಮುದ್ದೆ ಅಂತಲೇ ಅನಿಸಲ್ಲ, ಒಂದು ಚೂರು ಕಹಿ ಇರಲ್ಲ, ಸೂಪರಾಗಿದೆ. ಮಾಮೂಲಿ ಮುದ್ದೆ ಹೇಗೆ ಊಟ ಮಾಡ್ತೀರಾ, ಯಾಕಂದರೆ ಇದನ್ನೇನು ಹಾಗಿತ್ತೀರಾ, ಹಾಗೆಲ್ಲ ಮುದ್ದೆ ನುಂಗತ್ತಾನೆ, ನುಂಗ್ಬೇಕಾದ್ರೆ ನಿಮ್ಗೆ ಏನು ಅನಿಸಲ್ಲ. ಮಾಮೂಲಿ ಮುದ್ದೆಗೂ ಮೆಂತ್ಯ ಮುದ್ದೆಗೂ ಏನು ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ. ಈ ಥರ ಒಂದು ಮುದ್ದೆ ತಿಂದರೆ ಸಾಕಲ್ವೇನ್ರಿ ವೆಯ್ಟ್ ಲಾಸ್ ಮಾಡ್ಬೇಕಾರೆ. ಮಧ್ಯಾಹ್ನದ ಹೊತ್ತು ಈ ಥರ ಒಂದು ಮೆಂತ್ಯ ಮುದ್ದೆ, ಬೆಳಿಗ್ಗೆ ಹೊತ್ತು ಒಂದು ಒಳ್ಳೆ ಪ್ರೋಟೀನ್ ಗಂಜಿ, ನೈಟ್ ಬಂದು ಒಂದು ವೇಟ್ಲೆಸ್ ಏನಾದರೂ ಒಂದು ಸಾಲಿಡ್ ತಿಂದರೆ ಸಾಕಲ್ವಾ, ನಿಮ್ಮ ವೇಟ್ಲೆಸ್ ಜರ್ನಿನೇ ಮುಗ್ದೋಗುತ್ತೆ. ಮತ್ತು ಇನ್ನೊಂದು, ನಾನಿವಾಗ ನೆಕ್ಸ್ಟು ನನ್ನ ಒಂದು ಏನೇನೋ ನಾನು ದಿನನಿತ್ಯ ತಿಂತೀನಿ ಒಂದು ಫುಡ್ ಪ್ಲೇಟ್ನ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದು ನಿಮ್ಗೆ ಇಂಟ್ರೆಸ್ಟ್ ಇದೆ ನಮ್ಮ ಹತ್ರ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಮೇಡಮ್ ನಮಗೂ ಕೂಡ ನಿಮ್ಮ ಒಂದು ಫುಡ್ ಪ್ಲೇಟ್ನ ಇದು ವೀಡಿಯೋಸ್ ಮಾಡಿ ಅಂತ ಕೇಳಿ, ಇಂಟ್ರೆಸ್ಟೆಡ್ ಅಂತ ನೀವು ಟೈಪ್ ಮಾಡಿ. ಖಂಡಿತ ನೆಕ್ಸ್ಟು ನಾನು ಏನು ತಿಂತೀನಿ, ಡೈಲಿ ನನ್ನ ಮೆನ್ಯೂ ಏನಿರುತ್ತೆ, ಬೆಳಗ್ಗೆ ಹೊತ್ತು ಏನು ತೊಗೊತೀನಿ, ಖಂಡಿತ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ತೀನಿ. ಸೊ ಯಾರಿಗೆಲ್ಲ ಮೆಂತ್ಯ ಮುದ್ದೆ ಇಷ್ಟ ಆಯಿತು, ನನಗಂತೂ ಸೂಪರಾಗಿ ಇಷ್ಟ ಆಯಿತು. ನಾನಂತೂ ಪ್ರತಿದಿನ ತಿಂತಾಯಿದ್ದೀನಿ. ನಿಮಗೂ ಬೇಕಾದ್ರೆ ಇವತ್ತೇ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿನ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಆಗಿ ಒಂದು 4 ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.